ವೆಲ್ಕಮ್ ಟು ಫ್ಯಾಮಿಲಿ ಥ್ರೆಡ್ಸ್. ಇವತ್ತು ನಾನು ಮಕ್ಕಳ ಫೇವ್ರೆಟ್ ಚಾಕೋ ಸ್ಪ್ರೆಡ್ ಹೆಲ್ದಿ ವೇನಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇದನ್ನು ಪೌಡರ್ ಥರ ಮಾಡ್ಕೋತೀನಿ, ಯಾಕಂದರೆ ಹೆಚ್ಚು ದಿನ ಇಟ್ಕೊಂಡ್ರು ಏನಂದರೆ ಕೆಡೋದಿಲ್ಲ. ಯಾವಾಗ ಬೇಕೋ ಆವಾಗ ನಾವು ಸ್ಪ್ರೆಡ್ ಥರ ಮಾಡಿಕೊಂಡು ಚಪಾತಿಗೆ ಬ್ರೆಡ್ಗೆ ಯೂಸ್ ಮಾಡ್ಕೋಬೋದು. ಈ ಥರ ನಾವು ಏರ್ ಟೈಟ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡಿಟ್ಕೋಬೋದು. ಇದಕ್ಕೆ ನಾನು ಕೋಕೋ ಪೌಡರ್, 1/4 ಕಪ್ಪು ಗೋಡಂಬಿ, 1/4 ಕಪ್ಪು ಸೀಡ್ಲೆಸ್ ಖರ್ಜೂರ, ಆಮೇಲೆ 1/4 ಕಪ್ ಏನಂದರೆ ಬಾದಾಮಿನ ತಗೊಂಡಿದ್ದೀನಿ. ಇದಿಷ್ಟನ್ನು ಏನಂದರೆ ಫಸ್ಟು ಬಾಣಲೆಗೆ ನಾವು ಗೋಡಂಬಿನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಕೆಂಪಗಾಗೋ ತನಕ. ತುಪ್ಪ ಏನೂ ಹಾಕ್ತೇನೆ, ನಾವು ಬರೀ ಡ್ರೈ ರೋಸ್ಟನ್ನು ಮಾತ್ರ ಮಾಡ್ಕೋಬೇಕು. ಕೆಂಪಗಾಗ್ತಾ ಇದೆ. ಈ ಥರ ಪೂರ್ತಿಯಾಗಿ ಡ್ರೈ ರೋಸ್ಟ್ ಆದ ನಂತರ ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೇಮ್ ಅದೇ ಥರನೇ ಬಾದಾಮಿನೂ ಹಾಕ್ಕೊಂಡು ನಾನು ಇಲ್ಲಿ ಕೆಂಪಗಾಗೋ ತನಕ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಇಲ್ಲಿ ಒಂದು ಟಿಪ್ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನೀವು ಈ ರೆಸಿಪಿನ ಮಾಡಬೇಕಾದ್ರೆ ಮಕ್ಕಳ ಮುಂದೆ ರೆಸಿಪಿಯನ್ನು ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ಜಸ್ಟ್ ಏನಂದರೆ ನೀವು ಸರ್ವ್ ಮಾಡಿ ಕೊಟ್ಬಿಡಿ. ಯಾಕಂದರೆ ಅವ್ರಿಗೆ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತ ಗೊತ್ತಾದರೆ ಅವರು ತಿನ್ನೋದಿಲ್ಲ. ಮಕ್ಕಳ ಎದುರಿಗೆ ನಾವು ಈ ರೆಸಿಪಿನ ಮಾಡಬಾರ್ದು. ನಾವೇನಂದರೆ ಎಂಡಲ್ಲಿ ಸರ್ವ್ ಮಾಡಿ ಕೊಟ್ಬಿಡಬೇಕು. ಇದನ್ನು ನಾನು ಕೆಂಪಗಾದ ತಕ್ಷಣ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಗೋಡಂಬಿ, ಬಾದಾಮಿ, ಖರ್ಜೂರ, ಆಮೇಲೆ ಕೋಕೋ ಪೌಡರ್ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಇದು ಗೋಡಂಬಿ ಮತ್ತು ಬಾದಾಮಿ ಏನಂದರೆ ಪೂರ್ತಿಯಾಗಿ ಆರಿರಬೇಕು. ನಿಮಗೆ ಸ್ವಲ್ಪ ಶುಗರ್ ಬೇಕು ಅನಿಸಿದ್ರೆ ನೀವು ಸಕ್ಕರೆನ ಇಲ್ಲ ಬೆಲ್ಲನೂ ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಮಕ್ಕಳು ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರಲ್ಲ, ಸೊ ಹಾಗಾಗಿ ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಫೈನ್ ಪೌಡರ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಗಂಟಿಲ್ದೇನೇನಂತಂದರೆ ಫೈನ್ ಪೌಡರ್ ಆಗಿ ನೀವಿಲ್ಲಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈ ಥರ ಏರ್ ಟೈಟ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಟ್ಟು ನಾವು ಸ್ಟೋರ್ ಮಾಡಿಟ್ಕೋಬೋದು. 1 ಮಂತ್ವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಇದನ್ನೇ ನಾವು ಯೂಸ್ ಮಾಡಿಕೊಂಡು ಪೇಸ್ಟ್ ಸ್ಪ್ರೆಡ್ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಒಂದು ಬೌಲ್ಗೆ ನಾನು 3 ಸ್ಪೂನ್ ಏನಂದರೆ ಈ ಪೌಡರ್ ತೊಗೊಂಡಿದ್ದೀನಿ. ಮೂರು ಸ್ಪೂನ್ ಪೌಡರ್ ತೊಗೊಂಡು ಥಿಕ್ನೆಸ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಮಾತ್ರ ನೀವು ಸೇರಿಸ್ಕೊಳ್ಳಿ. ಜಾಸ್ತಿ ಹಾಲನ್ನು ಸೇರಿಸ್ಕೋಬೇಡಿ, ನಮಗೆ ಥಿಕ್ನೆಸ್ ಬೇಕಲ್ಲ, ಸೊ ಹಾಗಾಗಿ ನೋಡ್ಕೊಂಡು ನೀವು ಹಾಲನ್ನು ಸೇರಿಸ್ಕೊರಿ. ಯಾವುದೇ ಲಂಪ್ಸ್ ಇಲ್ಲದೇನೆ ಏನಂತಂದರೆ ನೀವು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಸಿಮ್ಮಲ್ಲಿ ಫ್ಲೇಮ್ ಇಟ್ಕೊಂಡು ಲಂಪ್ಸ್ ಇಲ್ಲದೆ ಥರ ಕಲಿಸ್ಕೊಂಡು ಅದು ಬಿಸಿಯಾಗೋ ತನಕ ಮಾತ್ರ ಏನಂದರೆ ಉರಿನಲ್ಲಿ ಇಟ್ಕೊಳ್ಳಿ. ಎಲ್ಲ ಕಲಿತು ಬಿಸಿ ಆಗಬೇಕು, ಸಾಕು. ಅಲ್ಲಿ ತನಕ ಮಾತ್ರ ನೀವು ಬೇಯಿಸ್ಕೊಳ್ಳಿ. ನೋಡಿ, ಲಂಪ್ಸ್ ಎಲ್ಲ ಹೋಯಿತು. ಅದು ಚೆನ್ನಾಗಿ ಪೇಸ್ಟ್ ಥರ ಆಗಿದೆ. ಇವಾಗ ಸಾಕು, ಇಷ್ಟು ಬಿಸಿ ಆದರೆ ಸಾಕು. ನೀವು ಜಾಸ್ತಿ ಕುದಿಸ್ಕೋಬೇಕಂತೇನೂ ಇಲ್ಲ.
ಇವಾಗ ಸ್ಪ್ರೆಡ್ ಏನಂದರೆ ರೆಡಿ ಆಯಿತು. ನಾನು ಬ್ರೆಡ್ಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮಗೆ ಟೇಸ್ಟ್ ಇದು ಸೇಮ್ ಶಾಪಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರನೇ ಬರುತ್ತಿದ್ದು. ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ನಾವು ಬ್ರೆಡ್ಗೆ ಚಪಾತಿಗೆ ಹಾಕಿ ಟಿಫಿನ್ಗೆ ಹಾಕ್ಕೊಡ್ಬೋದು ಮಕ್ಕಳಿಗೆ. Enjoy. Thank you.